ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್. ಹೀಗಾಗಿ ಜನಸಾಮಾನ್ಯರಿಗೆ ಹೊರೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾಳೆ ಭಾರತ ಬಂದ್ ನಡೆಯುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಎಷ್ಟು ಏರಿಕೆ ಆಗಿದೆ ಅಂತ ನೋಡಿದ್ರೆ ನಿಜಕ್ಕೂ ಒಂದ್ ರೀತಿಯಲ್ಲಿ ಜನ ಬೆಚ್ಚಿ ಬೀಳುವಂತ ಸಂದರ್ಭ ಇದು. 2 ತಿಂಗಳಲ್ಲಿ ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ 5 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇದು ಜನಸಾಮಾನ್ಯರ ಜೇಬಿಗೆ ಲಿಟ್ರಲಿ ಕತ್ತರಿ ಹಾಕುವಂತ ಕೆಲಸ ಆಗ್ತಾ ಇದೆ. ಜನ ಇದೀಗ ಹಿಡಿಶಾಪ ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಹಾಗೆ ರಾಜ್ಯ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಈ ಹೊರೆಯನ್ನ ಇಳಿಸಿ ಅಂತ ಕೇಳುವಂತಹ ಪರಿಸ್ಥಿತಿಗೆ ಜನ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ ನನ್ನನ್ನ ಜಾಯಿನ್ ಆಗ್ತಾರೆ. ಪವಿತ್ರ, ಜನಸಾಮಾನ್ಯರಿಗೆ ಯಾವ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ತಡ್ತಾ ಇದೆ ಈಗ ಜಾಸ್ತಿ ಆಗಿರೋದು, ಜೊತೆಗೆ ನಾಳಿನ ಬಂದ್ಗೆ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಜನ? ಕ್ಷಮಾ, ನಾನೀಗ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇದ್ದೀನಿ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ನಾಳೆಯ ಬಂದ್ಗೆ ಬೆಂಬಲವನ್ನ ಕೋರೋದಕ್ಕಾಗಿ, ಜೊತೆಗೆ ವಿಶೇಷವಾಗಿ ಮಾಲ್ಗಳಿಗೆ ತೆರಳಿ ನಾಳೆ ಸಂಪೂರ್ಣವಾಗಿ ಬಂದನ್ನ ಯಶಸ್ವಿ ಮಾಡಬೇಕು ಅನ್ನುವಂತಹ ಮನವಿಯನ್ನ ಕೂಡ ಮಾಡ್ಕೋತಾರೆ. ಸೊ ಇಲ್ಲಿಂದ ನೇರವಾಗಿ ಮೆಜೆಸ್ಟಿಕ್, ಮಂತ್ರಿ ಮಾಲ್, ಒರಾಯನ್ ಮಾಲ್ ಸೇರಿದಂತೆ ಅನೇಕ ಮಾಲ್ಗಳಿಗೆ ತೆರಳಿ ಮನವಿಯನ್ನ ಮಾಡ್ಕೋತಾರೆ ಕನ್ನಡ ಪರ ಸಂಘಟನೆಗಳು. ಜೊತೆಗೆ ಜನಸಾಮಾನ್ಯರು ಕೂಡ ನಮ್ಮ ಜೊತೆ ಇದ್ದಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವಾಗ ನಾಳೆಯ ಬಂದ್ ಯಾವ ರೀತಿ ನಡೆಯುತ್ತೆ, ಏನ್ ಹೇಳ್ತೀರಾ? ನಾಳೆ ಬಂದ್ ಯಾವ ರೀತಿ ಅಂದ್ರೆ ಹಿಂದೆ ಎಲ್ಲ ಯಾವ ರೀತಿ ಕರ್ನಾಟಕ ಬಂದ್ ಮಾಡಿದ್ವಿ ಅದೇ ರೀತಿ ಸಮಂಜಸವಾಗಿದೆ. ಅಂದ್ರೆ ಏನಪ್ಪಾ ಅಂದ್ರೆ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಬಂಧನ ಕರೆ ಕೊಟ್ಟಿದೆ. ಹಾಗಾಗಿ ಹಿಂದೆ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಯಾವತ್ತೂ ಬೆಂಬಲ ಕೊಟ್ಟರಲ್ಲ. ಇದು ಸಾರ್ವಜನಿಕರಿಗೆ ಸಮಂಜಸವಾಗಿರ್ತಕ್ಕಂಥ ಹೋರಾಟ ಆಗಿರೋದ್ರಿಂದ ಒಕ್ಕೂಟ ಸಂಪೂರ್ಣವಾಗಿ ಬಂದ್ಗೆ ಕೊಡ್ತಾ ಇದ್ದೇವೆ. ನಾಳೆ ಒಂದು ದಿನದ ಬಂದ್ನಿಂದ ಎಲ್ಲನೂ ಸರಿಯಾಗಿ ಹೋಗುತ್ತಾ? ಪೆಟ್ರೋಲ್ ದರ, ಡೀಸೆಲ್ ದರ ಇಳಿಕೆ ಆಗುತ್ತಾ? ಅಲ್ಲ ಮೇಡಮ್, ಸರ್ಕಾರನೂ ಜಾಗೃತವಾಗಬೇಕಾಗುತ್ತೆ. ಯಾಕಂದ್ರೆ ಪೆಟ್ರೋಲ್ ಬೆಲೆ ವಿಪರೀತ ಏರಿರೋದ್ರಿಂದ, ಯಾಕಂದ್ರೆ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ತೈಲ ಬೆಲೆನೂ ಬಹಳ, ಈ ಎಣ್ಣೆ ಅಡಿಗೆ ತೈಲ ಬೆಲೆಗಳನ್ನು ಹೆಚ್ಚಿಗೆ ಆಗಿರೋದ್ರಿಂದ ಸರ್ಕಾರನೂ ಇದ್ರ ಕಡೆ ಗಮನ ಹರಿಸಿ ಸಾಮಾನ್ಯ ಜನರಿಗೂ ಅನುಕೂಲ ಆಗೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಕೇಂದ್ರ ಸರ್ಕಾರ ಇದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಕೊಡದೇ ಇದ್ರೆ ಈ ಹೋರಾಟ ಉಗ್ರ ರೂಪದಲ್ಲಿ ಆಗುತ್ತೆ. ನಾವು ವಾಟಾಳ್ ನಾಗರಾಜ್ ಅವ್ರ ನೇತೃತ್ವದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಸಹ ಕೈ ಜೋಡಿಸಿ ಈ ಹೋರಾಟಕ್ಕೆ ಬೆಂಬಲ ಮಾತಿಲ್ಲ ಮೇಡಮ್. ಈಗ ನಿನ್ನೆ ಮಾಲ್ಗಳು ನಾಳೆ ತೆರೆದಿರಬಾರದು ಅನ್ನುವಂತ ಒಂದು ರೀತಿ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಏನ್ ಇವತ್ತು ಯಾವ ರೀತಿ ಮಾಲ್ಗಳಿಗೆ ತೆರಳಿ ಮನವಿ ಮಾಡುತ್ತೆ? ಮಳಿಗೆಗಳು, ಮಾಲ್ಗಳು, ಶಾಲೆ ಕಾಲೇಜುಗಳನ್ನೆಲ್ಲ ವಿನಂತಿ ಮಾಡಿಕೊಡ್ತಿದ್ದೇನೆ. ಪವಿತ್ರ, ನಿಮ್ಮ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಧನ್ಯವಾದ ಈ ಕ್ಷಣದ ಮಾಹಿತಿಗಾಗಿ. ಈಗ ನೇರವಾಗಿ ಕಲಬುರಗಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಪ್ರವೀಣ್, ಕಲಬುರಗಿಯಲ್ಲಿ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕ್ಷಮಾ, ಈಗ ಬೆಲೆ ಏರಿಕೆ ಖಂಡಿಸಿ ಭಾರತ್ ಬಂದ್ ಏನು ಕರೆ ಕೊಡಲಾಗಿದೆ. ಅದಕ್ಕೆ ಕಲಬುರಗಿಯಲ್ಲಿ ಈಗಾಗಲೇ ಎಡಪಕ್ಷಗಳು ಈಗಾಗಲೇ ಈ ಒಂದು ಕಲಬುರಗಿಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಈಗಾಗಲೇ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಈಗ ಬೆಲೆ ಏರಿಕೆ ಖಂಡಿಸಿ ಈಗ ನಾಳೆ ನಾವು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಹೀಗಾಗಿ ನೀವು ವ್ಯಾಪಾರಸ್ಥರು ಮತ್ತು ವಾಹನ ಸವಾರರೆಲ್ಲರೂ ಕೂಡ ಬೆಂಬಲ ಕೊಡಿ ಅಂತ ಹೇಳಿ ಈಗಾಗಲೇ ಅವರಲ್ಲಿ ಮನವಿ ಕೂಡ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡಲು ಅವರೇ ಇದ್ದಾರೆ, ಮಾರುತಿ ಮಾನ್ಪಡೆ ಸರ್ ಅವರು. ಸರ್, ನಾಳೆ ಭಾರತ್ ಬಂದ್ಗೆ ಪ್ರಮುಖವಾಗಿ ಯಾವ ರೀತಿಯಂತಹ ಬಂದ್ಗೆ ಒಂದು ಸಿದ್ಧತೆಗಳು ನಡೆಸಿಕೊಂಡಿದ್ದಾರೆ? ನಮ್ಮ ಮುಖ್ಯವಾದ ಸಿದ್ಧತೆಗೆ ಅಂತಂದ್ರೆ ಜನಕ್ಕೆ ಅಪೀಲ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಜನ ವಿಭಾಗದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅಂತಿದೆ, APMC ವರ್ತರ್ಸ್ ಅಂತಿದೆ, ದಾಲ್ ಇಂಡಸ್ಟ್ರಿ ಇದೆ, ಅದರ ಜೊತೆಯಲ್ಲಿ ಬಂಗಾರದ ಅಂಗಡಿಗಳಿದಾವೆ, ಬಟ್ಟೆ ಅಂಗಡಿಗಳಿದೆ. ಇವರೆಲ್ಲ ಅಂಗಡಿಕಾರರಿಗೆ ಮನವಿಯನ್ನ ಮಾಡಿ ನಾವು ಬಂದಿಗೆ ಯಶಸ್ಸು ಮಾಡ್ರಿ ಅಂತ ಕೇಳ್ತಾ ಇದೀವಿ. ಸಂಚಾರದಲ್ಲಿ ತೊಡಗಿದಕ್ಕಂತ ಕೋಜರು, ಟೆಂಪೋ ಮತ್ತು ಆಟೋ ಡ್ರೈವರ್ಸ್ ಅವ್ರಿಗೂ ಕೂಡ ಮನವಿ ಮಾಡಿ ಇದನ್ನ ಮಾಡ್ಬೇಕಂತ ಇದೀವಿ. ಜನ ರೋಷ್ ಹೋಗಿದ್ದಾರೆ. ನಮಗೆ ಇವತ್ತು ತುಂಬಾ ಖುಷಿ ಏನು ಅಂತಂದ್ರೆ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಅಂತಂದ್ರೆ ಎಲ್ಲರೂ ಬೇಸತ್ತು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಯಶಸ್ವಿ ಆಗುತ್ತೆ ಅಂತಕ್ಕಂಥ. ಸರ್, ನೀವು ಕಾಂಗ್ರೆಸ್ ಜೊತೆ ಸೇರ್ಕೊಂಡೇನು ಹೋರಾಟ ಮಾಡ್ತಾ ಇದ್ದೀರಾ, ಸಪರೇಟ್ ಆಗಿ ಮಾಡ್ತಾ ಇದ್ದೀರಾ? ಇಲ್ಲ, ಅದು ನಮ್ದು 6 ಎಡಪಕ್ಷಗಳು CPI, CPM, SUCI, ML ಮತ್ತು RSP ಫಾರ್ವರ್ಡ್ ಬ್ಲಾಕ್, ಒಟ್ಟು 6 ಪಕ್ಷಗಳು ರಾಷ್ಟ್ರವ್ಯಾಪಿ ಬಂದ್ ಕರೆ ಕೊಟ್ಟಿದೆ. ಕಾಂಗ್ರೆಸ್ ಕರೆ ಕೊಟ್ಟಂತ ಬಂದಿಗೂ ನಮ್ಮ ಲೆಫ್ಟ್ ಪಾರ್ಟಿಗಳು ಕೊಟ್ಟಿದ್ದಕ್ಕೆ ಬಂದಿಗೂ ಯಾವುದೇ ರೀತಿಯಿಂದ ಹೊಂದಾಣಿಕೆ ಇಲ್ಲ. ಅದು ಅವರು ಸಪರೇಟ್ ಆಗಿ ಕೊಟ್ಟು ನಾವು ಸಪರೇಟ್ ಆಗಿ ಕೊಟ್ಟಿದ್ವಿ. ಒಟ್ಟಾರೆ ನಮ್ಮ ಪಾಲಿಸಿಗಳು ಬೇರೆ ಇದೆ. ಹಿಂದೆ ಕೂಡ ಕಾಂಗ್ರೆಸ್ ಕೂಡ ಜನವಿರೋಧಿ ನೀತಿ ತಂದಿರ್ತು. ಅದಕ್ಕೋಸ್ಕರ ನಮ್ಮ ಬರೀ ಕೇವಲ ಇದು ಲೆಫ್ಟ್ ಪಾರ್ಟಿಗಳು ಮಾತ್ರ ಕರ್ತಕ್ಕಂತ ಬಂದಿದ್ದು. ನಮಗೂ ಕಾಂಗ್ರೆಸ್ ಯಾವ ರೀತಿ ಕೂಡ ಸಂಬಂಧ ಇಲ್ಲ. ಇದು ಅಂದ್ರೆ ಮೊದಲು ಕರೆ ಕೊಟ್ಟಿದ್ದು ನೀವು, ಅವರ ಫಸ್ಟ್ ಕೊಟ್ಟು ನಮ್ಮ ಎಡಪಕ್ಷಗಳು, ನಮ್ಮ ಎಡಪಕ್ಷ ಕೊಟ್ಟ ಮೇಲೆ ಆಮೇಲೆ ಕಾಂಗ್ರೆಸ್ ಬಡ ಕೊಟ್ಟಿ ಈ ಒಂದು ಬೆಂಬಲ ಕೊಟ್ಟಿದ್ದಾರೆ ಅವರು. ಸರ್, ಈಗ ನಾಳೆ ಒಂದು ಬಂದ್ಗೆ ನಿಮ್ಮ KSRTC ಯೂನಿಯನ್ ಬಂದ್ಗೆ ಬೆಂಬಲ ಕೊಟ್ಟಿದೆಯಾ ಇಲ್ಲ ಸರ್? ಕೊಟ್ಟಿದ್ದೀವಿ ಸರ್. ಕಲಬುರಗಿ ಜಿಲ್ಲೆಯಲ್ಲಿ KSRTC ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಅವರು ಸಹಿತ ಬಸ್ಗಳನ್ನು ಎಲ್ಲ ಡಿಪೋಗಳೆಲ್ಲ ಹಚ್ಚಿ ನಾಳೆ ಬಂದ್ ಸಹಿತ ಅವರು ಸಹಿತ ಬಂದ್ ಮಾಡಿ ಹೋರಾಟದಲ್ಲಿ ಅವರು ಸಹಿತ ಪಾಲ್ಗೊಳ್ತಾ ಇದ್ದಾರೆ.
ಸರ್ ಹೇಳಿ ಸರ್, ಯಾವ ರೀತಿಯಾದಂತಹ ಬಂದ್ಗೆ ಕರೆ ಕೊಡ್ತಾ ಇದ್ದಾರೆ, ಜನರಿಗೆ ಏನು ಮನವಿ ಮಾಡ್ತೀರಾ? ನಾವು ಇವತ್ತು ನಾಳೆ ಏನು ಬಂದಿದೆ ಅಖಿಲ ಭಾರತ ಬಂದು, ಇವತ್ತು ಕೇಂದ್ರ ಸರ್ಕಾರ ಏನು ಬೆಲೆ ಏರಿಕೆಗಳನ್ನು ಮಾಡಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ 83 ರೂಪಾಯಿ ಇದೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದ್ರೆ ಇದು ನೇರವಾಗಿ ಜನಗಳ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ನೀತಿಯನ್ನ ಇವತ್ತು ಸರ್ಕಾರ ಅನುಸರಿಸ್ತಾ ಇದೆ, ಕೇಂದ್ರ ಸರ್ಕಾರ. ಸೊ ಅದನ್ನು ವಿರೋಧಿಸಿ ನಮ್ಮ ಎಡಪಕ್ಷಗಳಿಂದ ಹೋರಾಟ ಕ್ಷಮಾ, ಒಟ್ಟಾರೆ ಕಲಬುರಗಿ ಜನ ಹೇಳೋ ಪ್ರಕಾರ ಈಗಾಗಲೇ ಬೆಲೆ ಏರಿಕೆ ಏನಾಗಿದೆ ಅದಕ್ಕೆ ವಿರೋಧಿಸಿ ಇವತ್ತು ನಾವು ಬಂದ್ಗೆ ಕರೆ ಕೊಟ್ಟಿದ್ದು. ಹೀಗಾಗಿ ಅದಕ್ಕೆ ಕಾಂಗ್ರೆಸ್ ಕೂಡ ಬೆಂಬಲ ಸೂಚಿಸಿದೆ. ಹೀಗಾಗಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕಲಬುರಗಿಯಲ್ಲಿ ಬಂದ್ ನಡೆಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಕ್ಷಮಾ. ಧನ್ಯವಾದ ಪ್ರವೀಣ್, ನಿಮ್ಮ ಈ ಕ್ಷಣದ ಮಾಹಿತಿಗಾಗಿ. ಹಾಗಾದ್ರೆ ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಕಂಡು ಬರ್ತಾ ಇದೆ, ಈ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡ್ತೀವಿ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಪ್ರತಿನಿಧಿಗಳು ಈಗಾಗಲೇ ಮಾಹಿತಿನ ಹೊತ್ತು ಕಾಯ್ತಾ ಇದ್ದಾರೆ. ಅದೇ ರೀತಿ ವೀಕ್ಷಕರೇ, ನೀವು ಕೂಡ ನೇರವಾಗಿ ಪಬ್ಲಿಕ್ ಟಿವಿಗೆ ಕಾಲ್ ಮಾಡಬಹುದು. ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನಾಳಿನ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಅನ್ನೋದಾಗಿ ನಮ್ಮ ಜೊತೆ ಹಂಚಿಕೊಳ್ಬಹುದು.